ನಾವು ಕಳ್ಳರು ಥರ ಕಾಣ್ತಿದ್ದೀವಿ, ಇಬ್ರು ಕಳ್ಳರು ಥರ ಕಾಣ್ತಿದ್ದೀವಿ. ಕಾರೇ ಹಂಗೆ ಓಡಿಸ್ತೀಯ, ಇನ್ನು ಇದನ್ನ ಇನ್ನು ಹೆಂಗೆ ಓಡಿಸ್ತೀಯಮ್ಮ? ಕೊಡ್ತಾರೆ ಅವರು. ದಬ್ಬಾಳಿಕೆ ಅತ್ಯಾಚಾರ ಅಲ್ಲ ಕಣಮ್ಮ. ಯಾರಮ್ಮ ನಿನಗೆ ಕನ್ನಡ ಹೇಳ್ಕೊಟ್ಟವರು? ಚಟ್ನಿ ಫೇಮಸ್ ಕಣೆ ಬೆಂಗಳೂರಲ್ಲೆಲ್ಲ. ಇದು ಕಣಪ್ಪ, ಕೊಯ್ಬೇಡ, ಹೋಗ್ತೀನಿ. ಕ್ರೇಜಿ ಎಕ್ಸ್ಪೀರಿಯನ್ಸ್ ಮಾತ್ರ. ಇವಾಗ ಕೂದಲ ಸುಟ್ಟೋಗುತ್ತೆ, ನನ್ನ ಕರ್ಕೊಂಡು ಹೋಗ್ತಾರೆ ಅಂತ ಅನ್ಕೊಂಡಿದ್ದೆ. ಒಳಗಡೆ ಎಲ್ಲ ಇದೆ ಕಣೆ. ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾವು SLV ಹತ್ರ ಇದ್ದೀವಿ. ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ಕಾಫಿ ಬಾರ್ ಅಂತ ಇದೆ. ಆ್ಯಂಡ್ ಸೊ ಇದು ತುಂಬಾ ಫೇಮಸ್ ಅಂತ ಕೇಳಿದ್ವಿ. ನಾವು ಸ್ವಲ್ಪ ರಿಸರ್ಚ್ ಮಾಡಿ ತಿಂಡಿಗೆ ಬಂದಿರೋದು. ಇವತ್ತು ಉಪ್ಪಿಟ್ಟು ಮತ್ತು ಬಿಸಿಬೇಳೆ ಬಾತು, ಇಡ್ಲಿ ಮತ್ತು ದೋಸೆ ಇಷ್ಟು ಟ್ರೈ ಮಾಡ್ತಿದ್ವಿ. ಮೇನ್ ಫೇಮಸ್ ಇಡ್ಲಿ ಮತ್ತು ದೋಸೆ ಅಂದರೆ. ಸೊ ಟ್ರೈ ಮಾಡ್ತೀನಿ ಟೇಸ್ಟ್ ಹೇಗಿದೆ ಅಂತ ಹೇಳಿ. ಎಷ್ಟು ರಶ್ ಇದೆ ಗೊತ್ತಾ? ಸಿಕ್ಕಾಪಟ್ಟೆ ರಶ್ ಇದೆ. ಆ್ಯಂಡ್ ಟೋಕನ್ ತೊಗೊಳಕ್ಕೆ ಒಂದು ಸ್ವಲ್ಪ ದೊಡ್ಡ ಕ್ಯೂ ಇದೆ. ಹೆಂಗಿದೆ? ನಾನು ಟ್ರೈ ಮಾಡ್ತೀನಿ. ಇದು ಉಪ್ಪಿಟ್ಟು ಆಯ್ತಾ? ಉಪ್ಪಿಟ್ಟು ಇವಳು ಎಲ್ಲೋದ್ರೂ ಉಪ್ಪಿಟ್ಟು ಬಿಡಲ್ಲ, ಅಂದರೆ ಚೆನ್ನಾಗಿರುತ್ತೆ ಅಂತ ಅಷ್ಟೇ. ಇದಕ್ಕೆ ತರಕಾರಿ ಉಪ್ಪಿಟ್ಟಲ್ಲ, ಮಾಮೂಲಿ ಉಪ್ಪಿಟ್ಟು. ವಾಯ್ಸ್ ಕೇಳಿಸ್ತೇ ಇಲ್ಲ ಗೊತ್ತಿಲ್ಲ. ಬಿಸಿಯಾಗಿ ಕೊಡ್ತಾರಾ? ಸೂಪರ್ ಆಗಿದೆ. ಹಾಂ, ಇದಂಗೆ ನೋಡು. ನೆನ್ನೆ ಥರ ಟೇಸ್ಟ್ ಇದೆಯಾ? ಅದೇ ಸಪ್ರೇಟ್ ಅಲ್ಲ? ಚೆನ್ನಾಗಿತ್ತ? ಇದು ಚೆನ್ನಾಗಿರ್ಲಿಲ್ವಾ? ಇದಕ್ಕಿಂತ ನೆನ್ನೆ ಚೆನ್ನಾಗಿದೆ. ಹೌದಾ? ಇಡ್ಲಿ ನೋಡೋಣ. ಇಡ್ಲಿ ತಗ. ಓಹೋ, ಆ್ಯಕ್ಚುಲಿ ಬೆಂಗಳೂರು ಕಡೆ ಎಲ್ಲ ಸಾಂಬಾರೇ ಮಾಡಲ್ಲ. ಚಟ್ನಿ ಫೇಮಸ್ ಕಣೆ ಬೆಂಗಳೂರಲ್ಲೆಲ್ಲ. ನಾವು ಎಲ್ಲೇ ಹೋದ್ರೂ ಬರೀ ಚಟ್ನಿ ಕೊಡ್ತಾರೆ, ಸಾಂಬಾರು ಇಲ್ಲಿವರೆಗೂ ಕೊಟ್ಟೇ ಇಲ್ಲ. ಚಟ್ನಿ ಫೇಮಸ್ಸು. ತಿನ್ನೋಡಿದು ಹೆಂಗಿದೆ ಅಂತ. ಅಷ್ಟು ಹಾಕಿದಾರಲ್ಲಿ ಚಟ್ನಿ, ಒಳ್ಳೆ ಸಾಂಬಾರ್ ಥರ ಉಯ್ದಿದಾರಲ್ಲೇ. ತಗದಾಗಿದ್ಯಾ? ತಿನ್ಸು ನನಗೆ. ಚಟ್ನಿನೇ ಇಷ್ಟ ಇಲ್ಲ, ಬಟ್ ಅದು ಇಷ್ಟ ಆಗುತ್ತೆ ನೋಡಿ. ನಾನು ಆ್ಯಕ್ಚುಲಿ ಚಟ್ನಿ ತಿನ್ನಲ್ಲ, ಸಕ್ಕತ್ತಾಗಿದೆ. ಬಿಸಿಬೇಳೆ ಬಾತ್ಗಿಂತ ಇಡ್ಲಿ ಚೆನ್ನಾಗಿದೆ. ಹೌದು, ಇಲ್ಲಿ ಇಡ್ಲಿನೇ ಫೇಮಸ್. ನೀವು ಅದನ್ನು ಬಿಡ್ತೀರ ಎಲ್ಲ ತಗೊಂಡಿದ್ದೀವಿ. ಇವಾಗ ರೆಡಿಯಾಗಿ ಎಲ್ಲಾದರೂ ಆಚೆ ಹೋಗೋಣ ಅಂತ ಅಂದ್ಕೊಂಡ್ವಿ. ಇವತ್ತಿನ ಪ್ಲಾನ್ ಏನಪ್ಪ ಅಂತ ಅಂದರೆ ಬರ್ನ್ಔಟ್ ಕೆಫೆಗೆ ಹೋಗ್ತಾ ಇದ್ದೀವಿ. ಅದರಲ್ಲಿ ಏನಪ್ಪ ಸ್ಪೆಷಲ್ ಅಂದರೆ ಗೋಕಾರ್ಟಿಂಗ್ ಇದೆ. ತುಂಬ ದಿನದಿಂದ ಅಂದ್ಕೊತಾ ಇದ್ವಿ. ಫೈನಲಿ ಇವತ್ತು ಹೋಗ್ತಾ ಇದ್ದೀವಿ. ಇಲ್ಲಿ ನಮ್ಮ ಚಾರ್ಲಿ ಥರನೇ ಇಲ್ಲೊಂದು ನಾಯಿ ಇದೆ ಗೊತ್ತಾ, ಗೋಲ್ಡನ್ ರಿಟ್ರೀವರ್. ಆಯಿತು ಕಣಪ್ಪ, ಕೊಯ್ಬೇಡ, ಹೋಗ್ತೀನಿ. ಅವಳ ಕೆಲಸನ ಇವತ್ತು ನಾನು ಮಾಡ್ತಾ ಇದ್ದೀನಿ. 2 ದಿನದಿಂದ ನಾನೇ ಓಡಿಸ್ತಾ ಇದ್ದೀನಿ ಗೈಸ್. ಕಾರ್ ಬೆಂಗಳೂರಲ್ಲಿ ಕಲ್ತ್ರೆ ನಾವೆಲ್ಲ ಬೇಕಾದ್ರೂ ಓಡಿಸ್ಬೋದು ಕಣೆ. ಅಷ್ಟು ಟ್ರಾಫಿಕ್ ಮಧ್ಯ ನಿಲ್ಲಿಸಿ ನಮ್ದು ಆಟೋಮೆಟಿಕ್ ಅಂತೂ ಅಲ್ಲ, ಮ್ಯಾನ್ಯಲ್ಲ. ಗೇರ್ ಚೇಂಜ್ ಮಾಡಿ ಇಡಬೇಕು. ಈ ಬೆಂಗಳೂರಲ್ಲಿ ಒಂದು 2 ಕಿಲೋಮೀಟ್ರ್ ಹೋಗಬೇಕು ಅಂತ ಅಂದರೆ ನಾವು 20 ನಿಮಿಷ ಕಾಯಬೇಕು. ಅಷ್ಟು ಟ್ರಾಫಿಕ್ ಇರುತ್ತೆ. ಇದೆಲ್ಲ ನಂದು ನೆಟ್ ಖಾಲಿ ಆಗಿದೆ. ಏನು ಮಾಡಿದೆ ಬೆಳಗ್ಗೆಯಿಂದ? ನೋಡಿದೆ ಕೂತ್ಕೊಂಡು ರೀಲ್ಸ್ನ. ಆಮೇಲೆ ಯೂಟ್ಯೂಬ್ ಅಪ್ಲೋಡ್ ಮಾಡಿದ್ನಲ್ಲ. ಸೊ ನೋಡ್ತಾ ಇದ್ದೀರಾ ಗೈಸ್, ನಮ್ಮ ಬೆಂಗಳೂರದು ಹೇಗೆ ಬರ್ತಾ ಇದೆ ಅಂತ ಒಂಚೂರು ಹೇಳಿ ಆಯಿತಾ? ನನಗೆ ಗೊತ್ತಾಗ್ತಿಲ್ಲ. ಅವ್ರು ಹೇಳೋಷ್ಟೊತ್ತಿಗೆ ನಾವು ಬೆಂಗಳೂರು ಬಿಟ್ಟು ಹೋಗಿರ್ತೀವಿ. ನಾವು ಅಷ್ಟು ಲೇಟಾಗಿ ಅಪ್ಲೋಡ್ ಮಾಡ್ತಾ ಇದ್ದೀವಿ ಎಲ್ಲ. ನಾವು ಅಲ್ಲಿಂದ ಇಲ್ಲಿಗೆ ಬರೋಕ್ಕೆ 48 ಮಿನಿಟ್ಸ್ ಆಯಿತು. ಬೆಂಗಳೂರಿಂದ ಆಚೆ ಇರೋದು. ಆ್ಯಂಡ್ ಇವಾಗ ಒಳಗಡೆ ಹೋಗಿ ಎಕ್ಸ್ಪೀರಿಯನ್ಸ್ ಮಾಡಬೇಕು. ನಂದು ಫಸ್ಟ್ ಟೈಮ್, ನಮ್ಮಿಬ್ರದ್ದು ಫಸ್ಟ್ ಟೈಮ್ ಗೋಕಾರ್ಟಿಂಗ್. ಆ್ಯಂಡ್ ಇವತ್ತು ಮಂಡೇ ಅಲ್ವಾ, ಅಷ್ಟು ಜನ ಇಲ್ಲ. ಒಂದು 2-3 ಕಾರ್ ಇದೆ ಅಷ್ಟೇ. ಸೊ ನೋಡೋಣ ಜನ ಇರ್ತಾರೋ ಇಲ್ವೋ ಅಂತ. ಒಳಗಡೆ ಹೇಗಿದೆ ಅಂತಲೂ ನಮಗೆ ಗೊತ್ತಿಲ್ಲ. ಒಂದಿಷ್ಟು ಲಿಸ್ಟ್ ಮಾಡಿ ಹುಡ್ಕೊಂಡಿದ್ವಿ. ಅದರಲ್ಲಿ ಬರ್ನ್ಔಟ್ ಕೆಫೆ ಆ್ಯಂಡ್ ಗೋಕಾರ್ಟಿಂಗ್ ಅಂತ ಇತ್ತು. ಕನಕಪುರ ರೋಡ್ ಅಲ್ಲ ಇದು? ಕನಕಪುರ ರೋಡ್ ಆಚೆ ಇರೋದು. ಹೇ ಲೈಟು ಆ್ಯಕ್ಚುಲಿ ನಾವು ಬೆಳಿಗ್ಗೆ ಬೇಗ ಅಂದರೆ ಸ್ವಲ್ಪ ಸಂಜೆ ಬೇಗ ಬರಬೇಕಾಗಿತ್ತು. ಫೋಟೋಸೆಲ್ಲ ತಗೋಬೇಕಾಗಿತ್ತು. ಇವತ್ತು ಪರವಾಗಿಲ್ಲ ಬಿಡಿ, 2 ನೋಡ್ದಂಗೆ ಆಯಿತು. ಆ್ಯಂಡ್ ಅಲ್ಲಿ ಒಳಗಡೆನೂ ಇದೆ, ತುಂಬ ಯೂಜ್ ಆಗಿದೆ ಪ್ಲೇಸ್. ಸೇಮ್ ನಿನ್ನ ಥರನೇ ತುಂಬ ಜನ ಇರಬೇಕಿತ್ತು ಅನಿಸುತ್ತೆ ಈ ಆಟ ಆಡಬೇಕು ಅಂತಂದ್ರೆ ಅಲ್ಲ. ಕರ್ಕೊಬರ್ಬೇಕು ನಮ್ಮ ಫ್ಯಾಮಿಲಿ ಎಲ್ಲಾದ್ರೂ.
ಸೊ ಫಸ್ಟ್ ನಾವಿಬ್ರು ಟ್ರೈ ಸದ್ಯಕ್ಕೆ ನಾವಿಬ್ಬರು ಟ್ರೈ ಮಾಡಿ ಇದ್ರ ಬಗ್ಗೆ ಎಕ್ಸ್ಪೀರಿಯನ್ಸ್ ಹೆಂಗಿರುತ್ತೆ ಅಂತ ಹೇಳ್ತೀವಿ ಆಯಿತಾ. ಆ್ಯಂಡ್ ಇದು ಕೆಫೆ ಈ ಕಡೆ ಸೈಡು ಏನು ಬೇಕಾದ್ರೂ ತಿನ್ಬೋದು. ಬಟ್ ಏನಿದೆ ಅಂತ ನೋಡೋಣ. ಅಲ್ಲಿ ಕೇಕ್ ಇಟ್ಟಿದ್ದಾರೆ ನೋಡಲ್ಲಿ. ಸೊ ಫಸ್ಟು ಇಲ್ಲಿ ನಾವು ಬಂದು ರಿಜಿಸ್ಟರ್ ಮಾಡಬೇಕು. ಆ್ಯಂಡ್ ಏನಕ್ಕೆ ಅಂತ ಅಂದರೆ ಅಲ್ಲಿ ಲಾಸ್ಟಿಗೆ ಫೈನಲಿ ಫೋಟೋ ಬರುತ್ತೆ, ಯಾರು ಫಸ್ಟ್ ಬಂದಿದ್ದಾರೆ, ಯಾರು ಸೆಕೆಂಡ್ ಬಂದಿದ್ದಾರೆ. ಆ್ಯಂಡ್ ಪಾಯಿಂಟ್ಸ್ ಎಲ್ಲ ಇದೆ. ಅದಕ್ಕೋಸ್ಕರ ಚೇತುದು ಆಯಿತು. ಇವಾಗ ನಾನು ಮಾಡ್ತೀನಿ. ಮಾಮೂಲಿ ಮೇಲ್ ಕೊಡಲಾ ಅಥವಾ ಬೇರೆ ಮೇಲೆ? With long hair, you must ensure to tie it up securely and could cause failure to control the car. Next, ಹೆಂಗೆ ಕಾಣ್ತಿದ್ದೀನಿ ನಾನು? wear proper safety gear. Those with clothing such as ಇದು ಎಲ್ಲಿ ಇಡೋದು, ಪ್ಲೇಸ್ ಮಾಡೋದು? ಕೆಳಗಡೆ ಇಡ್ಬೋದಾ? ಸರಿ. ಇವತ್ತು ನಮಗೆ ಆಫರ್ ಸಿಕ್ತು ಗೊತ್ತಾ? ಜಸ್ಟ್ 400 ರೂಪೀಸ್, 800 ರೂಪೀಸ್ ಇದ್ದಿದ್ದು 50% ಆಫರ್ ಆಗಿ 400 ರೂಪೀಸ್ ಆಯಿತು. on the track. Always ಇದಕ್ಕೆಲ್ಲ ತುಂಬ ಜನ ಬೇಕು ಎಂಜಾಯ್ ಮಾಡೋಕ್ಕೆ. ನಾವಿಬ್ಬರೇ ಬಂದಿದ್ದೀವಲ್ಲ, ಸೊ ಸ್ವಲ್ಪ with these flags. The yellow flag means there is a hazard on the track. ನಾವು ಕಳ್ಳರ ಥರ ಕಾಣ್ತಿದ್ದೀವಿ. ಇಬ್ಬರು ಕಳ್ಳರ ಥರ ಕಾಣ್ತಿದ್ದೀವಿ. There's a faster driver behind you, free of any incidents. The checkered flag means your session has ended. ವಿಡಿಯೋ ಬೇಕಿತ್ತಲ್ಲ. To indicate ಕಳ್ಳಿ ಹೋಗ್ತೀವಿ ಗೈಸ್. ಕಳ್ಳಿ ಕಾರೇ ಹಂಗೆ ಓಡಿಸ್ತೀಯಾ? ಇನ್ನು ಇದನ್ನ ಇನ್ನು ಹೆಂಗೆ ಓಡಿಸ್ತೀಯಮ್ಮ? ವೇಟ್ ಅಂಡ್ ವಾಚ್. ವಾಟ್? ವೇಟ್ ಅಂಡ್ ವಾಚ್. ಓಕೆ, ಕುತ್ಕೊಳ್ಳಮ್ಮ. ಹಾಂ, ಹಾಕೋಬೋದು. ಕೊಡ್ತಾರೆ ಅವರು. ಕೊಟ್ಟು ಬರ್ತೀನಿ. ಕ್ರೇಜಿ ಎಕ್ಸ್ಪೀರಿಯನ್ಸ್ ಮಾತ್ರ. ಫುಲ್ ಅಂದರೆ ಫುಲ್ ಸ್ಪೀಡಲ್ಲಿ, ಏನು ಲಿಮಿಟ್ ಇಲ್ವಲ್ಲ, ಫುಲ್ಲು ಒತ್ತಿದ್ದೆ ನಾನು ಆಕ್ಸಲರೇಟರು. ಆ್ಯಂಡ್ ಚೆನ್ನಾಗಿತ್ತು, ಒಳ್ಳೆ ಎಕ್ಸ್ಪೀರಿಯನ್ಸ್. ಫಸ್ಟ್ ಟೈಮ್ ಈ ಥರ ಮಾಡಿದ್ದು, ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದೆ ನಾನು. ಆಮೇಲೆ ನಾನು ಚೇತನೇ ನೋಡ್ತಾ ಇದ್ದೆ, ಯಾಕಂದರೆ ಅವ್ಳು ಕಾಲ ಅಷ್ಟು ಸ್ಪೀಡಾಗಿ ಓಡಿಸ್ತಾರೆ. ಇವಾಗಿದ್ದ ತುಂಬ ಸ್ಪೀಡಾಗಿ ಓಡಿಸ್ತಾರೆ ಅಂತ ಅಂದ್ಕೊಂಡೆ. ಬಟ್ ಸ್ವಲ್ಪ ಸ್ಲೋ ಆಗಿದೆ. ಆಮೇಲೆ ಅಲ್ಲೆಲ್ಲ ವಿಡಿಯೋ ಮಾಡ್ಕೊಳ್ಳೋಕ್ಕಾಗಲಿಲ್ಲ, ಅದಕ್ಕೋಸ್ಕರ ಒಳಗಡೆ ವಿಡಿಯೋ ಮಾಡ್ಕೊಂಡಿಲ್ಲ. ಜಸ್ಟ್ ಹಂಗೆ ವಿಡಿಯೋ ಮಾಡ್ಕೊಂಡು ಬಂದ್ವಿ. ಆ್ಯಂಡ್ ಇವಾಗ ಅವಾಗಲೇ ಆರ್ಡರ್ ಮಾಡಿದ್ವಲ್ಲ, ಸೊ ಇವಾಗ ಬಂದು ತಿಂತಾಯಿದ್ವಿ. ಸಣ್ಣ ಆಗಿದೆ ಆ್ಯಕ್ಚುಲಿ. ಚೆನ್ನಾಗಿದೆಯಾ? ಅದಕ್ಕೆಲ್ಲ ತುಂಬ ಜನ ಬರಬೇಕು, ನಾವಿಬ್ಬರೇ ಅಲ್ಲ. ತುಂಬ ಜನ ಬಂದರೆ ಆಟ ಆಡಿಕೊಂಡು ಚೆಂದಾಗೆ ಮಜಾ ಮಾಡ್ಕೊಂಡು ಹೋಗ್ಬೋದು. ನೆಕ್ಸ್ಟ್ ಟೈಮಿಂದ ಕರ್ಕೊಬರೋಣ ಎಲ್ಲರನ್ನೂ. ಅದೇ ಇವಾಗ ನೋಡ್ಕೊಂಡಿದ್ದೀವಲ್ಲ. ಅದನ್ನು ಇವತ್ತು ಆಫರ್ ಇತ್ತು, ಮೇಯ್ನಾಗಿ ಇವತ್ತು ಆಫರ್ ಇತ್ತು. ಎಷ್ಟು? 799 ಇದ್ದಿದ್ದು 400 ಮಾಡಿಕೊಟ್ರು. ಆ್ಯಂಡ್ ಎಕ್ಸ್ಟ್ರಾ ಪ್ಲಸ್ ಇದಕ್ಕೆ ಮಾಸ್ಕ್ಗೆ ನಾವು ಪೇ ಮಾಡಲೇಬೇಕು, ಇಲ್ಲಾಂದರೆ ಕೂದಲು ಹಾಳಾಗುತ್ತೆ, ಆಮೇಲೆ ಕೂದಲು ಸುಟ್ಟು ಹೋಗುತ್ತೆ ಅಂತ ಹೇಳಿ ಎಕ್ಸ್ಟ್ರಾ ಪೇ ಮಾಡಿಕೊಂಡು. ಹುಡುಗಿರಿಗೆ ಅದು ಮೇಯ್ನಾಗಿ, ಹುಡುಗರಿಗೆ ಮಾಮೂಲಿ ಒಂಥರ ಪ್ಲಾಸ್ಟಿಕ್ ಕವರ್ ಥರ ಬರುತ್ತೆ, ಅದನ್ನು ಹಾಕಿದ್ರೆ ಆಯಿತು. ಬಟ್ ನಮಗೆ ಎಕ್ಸ್ಟ್ರಾ ಇಸ್ಕೊಂಡ್ರು, 100 ರೂಪಾಯಿ 200 ರೂಪಾಯಿನ ಇಸ್ಕೊಂಡ್ರು ಅಷ್ಟೇ. ನಾನು ಇವಾಗ ಪಿಜ್ಜಾ ಬಂತು. ಸದ್ಯ ಇವಾಗ ತಕ್ಕೊಟ್ಟಿದ್ದಾರೆ, ಆವಾಗಲೇ ತಂದು ಇಟ್ಟಿದ್ರೆ ಹಾರು ಹೋಗೋದು. ಏನು ನೀನು ಇದು ಆರ್ಡರ್ ಮಾಡಿದ್ದ? ಪನ್ನೀರ್ ಆರ್ಡರ್ ಮಾಡಿದ್ದ? ತಂದೂರಿ ಪನ್ನೀರ್. ನಾನು ಕಾರ್ನ್ ಇಷ್ಟ ಅಲ್ಲ, ಕಾರ್ನ್ ಇರಲಿಲ್ಲ. ಫುಡ್ ಅಷ್ಟು ಚೆನ್ನಾಗಿಲ್ಲ. ಓಕೆ ಇದೆ, ಹೇಳ್ಕೊಳ್ಳೋ ಥರ ಏನಿಲ್ಲ, ಬಟ್ ಓಕೆ. ಫುಡ್ ಅಷ್ಟು ಚೆನ್ನಾಗಿಲ್ಲ, ಬಟ್ ಸರ್ವಿಸ್ ಚೆನ್ನಾಗಿದೆ ಅಷ್ಟೇ. ನಾವು ಬೆಳಗ್ಗೆ ಬರಬೇಕಾಗಿತ್ತು ಕಣೆ, ಚೆನ್ನಾಗಿ ಬರೋದು, ಫೋಟೋಸ್ ಚೆನ್ನಾಗಿ ಬರೋದು, ವೀಡಿಯೋಸ್ ಚೆನ್ನಾಗಿ ಬರೋದು. ಅಷ್ಟು ಜನನೇ ಇಲ್ಲ. ಆಮೇಲೆ ನೈಟ್ ಹೊತ್ತೆಲ್ಲ ಅಷ್ಟು ಕಾಣಲ್ಲ, ಬರೀ ಲೈಟಿಂಗ್ಸ್ ಕಾಣುತ್ತೆ ಅಷ್ಟೇ. ತಿನ್ಸು, ಖಾಲಿ ಆಯ್ತು. ತಿನ್ನಮ್ಮ. ಹೊಟ್ಟೆ ಹಸಿವು ಅಂತ ಅಂದಿಟ್ಲು. ಅಂದರೆ ಬೆಳಿಗ್ಗೆ SLBಗೆ ಹೋಗಿ ಇಡ್ಲಿ ತಿಂದಿದ್ದಲ್ಲ, ಇಡ್ಲಿ ಆಮೇಲೆ ಬಿಸಿಬೇಳೆ ಬಾತು ಉಪ್ಪಿಟ್ಟು ತಿಂದಿದ್ದಲ್ಲ ಅಷ್ಟೇ. ಆವಾಗಿಂದ ಇಲ್ಲಿ ತನಕ ಏನು ತಿಂದಿಲ್ಲ. ಅದಕ್ಕೋಸ್ಕರ ತಿಂದ್ಬಿಡ್ತೀನಿ ಆಮೇಲೆ ಮತ್ತೆ. ಹಾಂ ತಿಂತೀನಿ. ಇವಾಗೆಲ್ಲ ಬೈಕೊಂತಾರೆ
ಚೇತಗೊಂದು ಊಟನೂ ಕೊಡ್ಸೋಕ್ಕಾಗಲ್ವ ನಿಮಗೆ? ಪಾಪ ಅವನ್ನ ಬರೀ ಹೊಟ್ಟೆ ಹಸಿವೆ ಮಾಡ್ತೀರಾ ಅಂತ. ಅದು ಅವಳು ಮಾಡ್ಕೊಂಡ್ರ ನಾನು ನಿಲ್ಸು ಅಂತ ಹೇಳಿದ್ದೆ ಹೇಳಿಲ್ವಾ ಗೈಸ್? ನಾನು ನಿಲ್ಸು ಅಂತ ಹೇಳಿದ್ದೆ, ಇವಳು ನಿಲ್ಸಿಲ್ಲ. ಸರಿ ಅಂತ ಇಲ್ಲಿಗೆ ಬಂದು ಆರ್ಡ್ರ್ ಮಾಡೋಣ ಸುಮ್ಮನೆ ಯಾಕೆ ಎರಡೆರಡು ಸತಿ ಅಂದ್ಕೊಂಡು ನಾನು ಬಂದೆ. ತಕ್ಷಣ ಆರ್ಡ್ರ್ ಮಾಡಿದ್ವಿ. ಬಟ್ ಕಾರ್ಟಿಂಗ್ ಫಸ್ಟ್ ಮಾಡಿ, ಮಳೆ ಬರುತ್ತಲ್ಲ ಮತ್ತು ವೆಟ್ಟಾಗಿಬಿಡುತ್ತೆ ಅಂತ ಅಂದರು, ಅವಾಗ ಬಿಡಲ್ಲ ಅಂತ. ಹಾಗಾಗಿ ಫಸ್ಟು ಮಾಡಿದ್ವಿ. ಸಖತ್ತಾಗಿತ್ತು ಒಟ್ಟು. ಸಾರಿ, ಎಕ್ಸ್ಪೀರಿಯನ್ಸೇ ಕೇಳಿಲ್ಲ ಹೇಳಮ್ಮ. ಅದು ಮೇಯ್ನ್ ಆಗಿ ನಿನಗೆ ಎಕ್ಸ್ಪೀರಿಯನ್ಸ್ ಮಾತ್ರ ಸಕ್ಕದಾಗಿತ್ತು. ಬಟ್ ದ ಪ್ರಾಬ್ಲಮ್ ಇಸ್ ಹೆಲ್ಮೆಟ್ ಒಂಚೂರು ಕೈ ಕೊಟ್ಟು. ಬಟ್ ಲಾಸ್ಟಿಗೆ ಅಂತೂ ನಾನು ಹೆಲ್ಮೆಟ್ ಏನಾದರೂ ಮಾಡ್ಕೊಳ್ಳಿ ಅಂತ ಹೇಳ್ಬಿಟ್ಟು ನಾನು ಸರಿ ಹೊಡೆದೆ. ಅದಕ್ಕೆ ನಾನು ಇವಳಿಗಿಂತ ಫಸ್ಟ್ ಬಂದಿರೋದು. ಅಯ್ಯ, ನಂದು ನಾನು ಎಂಜಾಯ್ ಮಾಡ್ತಿದ್ದೆ. ಹಿಂಗೆ ಓಡಿಸ್ಬೇಕಾದ್ರೆ ನಾನೇನು ಸ್ಲೋ ಮಾಡಿಲ್ಲ ಚೇತು. ಕ್ರಾಸ್ ಅಲ್ಲೂ ನಾನು ಫುಲ್ಲು ಫಾಸ್ಟ್ ಓಡಿಸಿರೋದು. ಹಿಂಗೆ ಬ್ರೇಕಿಂದೆಲ್ಲ ಶಬ್ದ ಬಂತ? ಕೂತೀನಪ್ಪ ಅಂತ ನಾನು, ಅದು ಬೇರೆ. ಇವಾಗ ಕೂದಲೇ ಸುಟ್ಟೋಗುತ್ತೆ, ನನ್ನ ಕರ್ಕೊಂಡು ಹೋಗ್ತಾರೆ ಅಂತ ಅನ್ಕೊಂಡಿದ್ದೆ. ವೀಲ್ಸ್ ಎಲ್ಲ ಫುಲ್ ಶಬ್ದ ಬರ್ತಿತ್ತು ನನಗೆ. ನಾನು ಬ್ರೇಕೇ ಹೊಡೆದಿಲ್ಲ. ಪೆಟ್ ಫ್ರೆಂಡ್ಲಿ ಇದೆ ಇಲ್ಲಿ, ಅದಕ್ಕೆ ನೆಕ್ಸ್ಟ್ ಸತಿ ಚಂಪು ಕರ್ಕೊಂಬ. ಓಯ್, ನೆಕ್ಸ್ಟ್ ಸತಿ ಚಂಪು ಕರ್ಕೊಂಬ. ಸೊ ಗೈಸ್, ಇವಾಗ ಎಲ್ಲ ಮುಗೀತು. ಹೋಗ್ತಾ ದಾರಿಲಿ ಏನಾದರೂ ಊಟ ಮಾಡ್ಕೊಂಡು ಹೋಗ್ಬೇಕು. ನನಗೇನು ಸೇರಲಿಲ್ಲ, ನಂಗೆ ಅದೆಲ್ಲ ತಿನ್ನಲ್ಲ. ಅದಕ್ಕೆ ಸ್ವಲ್ಪ ತಿಂದೆ ಅಷ್ಟೇ, ಚೇತು ಕಂಪ್ನಿಗೋಸ್ಕರ. ಇದಕ್ಕೊಂಚೂರು ಹೋಗ್ಬೇಕು. ಯಾವುದಕ್ಕೆ? ಫೋರಮ್ ಮಾಲಿಗೆ. ಓಕೆ, ಫೋರನ್ ಮಾಲಿಗೆ ಹೋಗಿ ನಂದೊಂಚೂರು ಕೆಲಸ ಇದೆ. ನಂದು ವಾರ್ಮ್ ಬ್ರೌನ್ ಲಿಪ್ಸ್ಟಿಕ್ ತೊಗೋಬೇಕು. ಅದೊಂದು ಕೆಲಸ ಮುಗಿಸ್ಕೊಂಡು ಸೀದಾ ರೂಮಿಗೆ ಹೋಗ್ಬೇಕು. ನಾನೇನು ಹೋಗ್ತಾ ಇದ್ದೀನಿ ಗೊತ್ತಾ? iPhone 17 Pro Max ತಗೊಳಕ್ಕೆ. ದಮ್ ಇದೆಯಾ? ದಮ್ ಇದೆಯಾ? ಕ್ವಾಟ್ಲೆ ಗುರು, ಕ್ರೇಜಿ ಮಗ. ನಾಡ ಪ್ರಭು ಹೇಳು. ಮೀಟ್ರ್ ಮೇಲೆ ಸೇರಿಸ್ಕೊಡಿ. ನಿಲ್ಸಿ 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 ನಿಲ್ಸಿ. ಅಲ್ಲಿದೆ. ಇವಾಗ ಕಾರಲ್ಲಿ ಕರ್ಕೊಂಡು ಹೋಗ್ತೀವಲ್ಲ, ಮೀಟ್ರ್ ಮೇಲೆ ಸೇರಿಸ್ಕೊಡಿ. ಕೊಡ್ತೀನಿ ಬಾರಮ್ಮ. ನಾನೇ ತಾನೇ ಓಡಿಸೋದು. ಓಹೋ, ಹಂಗಾರೆ ನಾನೇ ಮೀಟ್ರ್ ಮೇಲೆ ಸೇರಿಸಿ 2 ಕೊಡ್ತೀನಿ. 1 2. ನಾನು 1 2 3. ಅವಳು 2 ಕೊಟ್ಟರೆ ನಾನು 3 ಕೊಡ್ತೀನಿ. ಪಾಪದ ಹುಡುಗಿ ಮೇಲೆ ದಬ್ಬಾಳಿಕೆ ಅತ್ಯಾಚಾರ ಅಲ್ಲ ಕಣಮ್ಮ. ಯಾರಮ್ಮ ನಿನಗೆ ಕನ್ನಡ ಹೇಳ್ಕೊಟ್ಟವರು? ದಬ್ಬಾಳಿಕೆ ನೋಟ್ ಅತ್ಯಾಚಾರ. ದಬ್ಬಾಳಿಕೆ ಮಾಡ್ತಿದ್ದಾಳೆ. ಸರಿ ಗೈಸ್, ಇವಾಗ ಬೀಳ್ತಿದ್ದೆ. ಇವಾಗ ನಮ್ಮ ಕಾರಲ್ಲಿ ಹೋಗೋದು. ಏನೇ ಬೇವು? ನಮ್ಮ ಕಾರಲ್ಲಿ ಬಂದ್ರೆ ನಮ್ಮ ಕಾರಲ್ಲೇ ಹೋಗ್ಬೇಕು, ಬೇರೆಯವ್ರ ಕಾರಲ್ಲಿ ಹೋಗಕ್ಕಾಗತ್ತಾ? ಯಾರಿಗೆ ಗೊತ್ತು, ನೀನು ಹೋಗ್ತೀಯ ಅನ್ಸುತ್ತೆ. ಇಲ್ಲ ಕಣಮ್ಮ, ಅಲ್ಲಿ ತೆಗಿಬೇಡ ಅಂದಲ್ಲ, ಇಲ್ಲಿ ತೆಗಿತಾ ಇದೆ. ಎಲ್ಲ ಕ್ಲೋಸ್ ಗೈಸ್. ನಾನೊಂದು ಲಿಪ್ಸ್ಟಿಕ್ ತಗೋಬೇಕಾಗಿತ್ತು, ಅದು ಇಲ್ಲ. ನಾವು 9:42 ಬಂದರೆ ಇನ್ನೇನು ಹೇಳಿ, ಎಲ್ಲ ಕ್ಲೋಸ್ ಆಗಿದೆ. ಸೀದಾ ಮನೆ. ಭೂಮಿಕಂಗೆ 2 ಪಿಂಪಲ್ಸ್ ಆಗಿದೆ ಗೈಸ್. ಯಾಕೆ ಹೇಳಿ? ಬೆಂಗಳೂರಿಗೆ ಬಂದಿದ್ದೀನಲ್ಲ ಅದಕ್ಕೆ. ಗೊತ್ತಾ, ಒಂದು ತಿಂದಿದ್ದಾಳೆ ಬೆಂಗಳೂರಿಗೆ ಬಂದರೆ ಮಾತ್ರ ಈ ಥರ ತಿನ್ನೋ ಕ್ರೇವಿಂಗ್ಸ್ ಆಗುತ್ತೆ. ಸೊ ನೋಡೋದಲ್ಲ, ಈ ಒಂದು ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಮನೆಗೆ ಹೋಗಿ ಮಾಡ್ಕೊತೀವಿ. ಸೊ ಇಷ್ಟೇ ನಮ್ಮ ಬೆಂಗಳೂರು ವ್ಲಾಗ್. ನಾಳೆ ನಾವೆದ್ದು ಚಿಕ್ಕಮಂಗ್ಳೂರಿಗೆ ಹೋಗ್ತಾ ಇದ್ದೀವಿ. ಆ್ಯಂಡ್ ತುಂಬ ಸಖತ್ ಎಂಜಾಯ್ ಮಾಡಿದ್ವಿ ಈ ಸರಿ ಮಾತ್ರ. ಯಾವಾಗ ನೋಡಿದ್ರು ಬಂದ ತಕ್ಷಣ ಏನಾದ್ರು ಕೆಲಸ ಇದ್ದಾಗ ಬರೋದು ಬೆಂಗಳೂರಿಗೆ, ಆಮೇಲೆ ಹೋಗೋದು, ಹೀಗೆ ಆಗ್ತಿತ್ತು ಇಷ್ಟು ವರ್ಷಕ್ಕೆ. ಈ ಸರಿನ ಸ್ವಲ್ಪ ಎಂಜಾಯ್ ಮಾಡಿ, ಸ್ವಲ್ಪ ಎಕ್ಸ್ಪ್ಲೋರ್ ಮಾಡಿ, ಊಟ ತಿಂಡಿ ಫುಡ್ಡು ಕ್ಯಾಫೇಸು, ಆಮೇಲೆ ಸ್ಪೋರ್ಟ್ಸು, ಈ ಥರ ಎಲ್ಲ ಎಕ್ಸ್ಪ್ಲೋರ್ ಮಾಡಿರೋದು. ನನಗಂತೂ ಇಷ್ಟ ಆಯಿತು, ಚೇತುಗೂ ಇಷ್ಟ ಆಗಿರುತ್ತೆ ಆ್ಯಂಡ್ ನಿಮಗೂ ಇಷ್ಟ ಆಗಿರುತ್ತೆ. ಸೊ ಈ ಒಂದು ಬ್ಲಾಗ್ನ ಎಂಡ್ ಮಾಡ್ತಿದ್ದೀನಿ. ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್ ಮೈ ಚಾನಲ್. ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಆ್ಯಂಡ್ ಹೀಗೆ ಅಪ್ಡೇಟ್ಸ್ ಕೊಡ್ತಾ ಇರ್ತೀನಿ. ಕೀಪ್ ವಾಚ್. ಲವ್ ಯು. ಬಾಯ್.